ಈಗ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಇಡೀ ಇಂಡಿಯಾ ಇನ್ಫ್ಯಾಕ್ಟ್ ಆಲ್ ಓವರ್ ದ ವರ್ಲ್ಡ್ ಸೌಂಡ್ ಮಾಡ್ತಿರೋ ಪಿಕ್ಚರ್ ಅಂದ್ರೆ KGF ಚಾಪ್ಟರ್ 2. ಇದರ ಪ್ರಮೋಷನ್ಸ್ ಜೋರಾಗಿ ನಡೀತಾ ಇದೆ ಅಂಡ್ ಇಟ್ಸ್ ಆಲ್ ಸೆಟ್ ಫಾರ್ ಅ ಗ್ರ್ಯಾಂಡ್ ರಿಲೀಸ್ ಆನ್ ಏಪ್ರಿಲ್ 14th. ಲಾಸ್ಟ್ ವೀಕ್ ಇದರ ಪ್ರೀಕ್ವೆಲ್ KGF ಚಾಪ್ಟರ್ 1ನ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಿದ್ರು. ಥಿಯೇಟರ್ಗೆ ಹೋಗೋಷ್ಟು ಟೈಮ್ ಇಲ್ಲ ಅನ್ನೋರು ಇದನ್ನ ಅಮೆಜಾನ್ ಪ್ರೈಮ್ ವಿಡಿಯೋನಲ್ಲಿ ಕೂಡ ನೋಡಬಹುದು. ಬಟ್ ನಿಮಗೆ ಅದಕ್ಕೂ ಟೈಮ್ ಸಿಗ್ತಿಲ್ಲ ಅಂದ್ರೆ ಡೋಂಟ್ ವರಿ, ಈ ವಿಡಿಯೋ ನೋಡಿ ಸಾಕು. ವೆಲ್ಕಮ್ ಟು ಪಿಕ್ಚರ್ ಪ್ಲಾನೆಟ್ ಅಂಡ್ ನಾವಿವಾಗ KGF ಚಾಪ್ಟರ್ 1ನ ಒಂದು ಕ್ವಿಕ್ ರೀಕ್ಯಾಪ್ ಮಾಡ್ಕೊಂಡು ಬರೋಣ. ಪಿಕ್ಚರ್ ಶುರು ಆಗೋದು 1981ನಲ್ಲಿ. ಇಂಡಿಯಾದ ಆಗಿನ ಪ್ರೈಮ್ ಮಿನಿಸ್ಟರ್ ರಮಿಕಾ ಸೇನ್ ಇಂಡಿಯಾಸ್ ಬಿಗ್ಗೆಸ್ಟ್ ಕ್ರಿಮಿನಲ್ಗೆ ಡೆತ್ ವಾರೆಂಟ್ನ ಸೈನ್ ಮಾಡ್ತಾರೆ. ಅಲ್ಲಿಂದ ನಾವು ಬರೋದು ಪ್ರೆಸೆಂಟ್ ಟೈಮ್ ಲೈನ್, ಬೆಂಗಳೂರು 2018ಗೆ. ಇಲ್ಲಿ ರಿನೌಂಡ್ ಸೀನಿಯರ್ ಜರ್ನಲಿಸ್ಟ್ ಆನಂದ್ ಇಂಗಳ್ಗೆ ಅವರ ಬುಕ್ ಎಲ್ ಡೊರಾಡೋನ ಒಂದು ಟಿವಿ ಚಾನೆಲ್ನ ಚೀಫ್ ಎಡಿಟರ್ ದೀಪಾ ಹೆಗ್ಡೆ ಅವರು ಓದ್ತಾ ಇರ್ತಾರೆ. ಈ ಬುಕ್ನ ಆಕ್ಚುಲಿ ಇಂಡಿಯನ್ ಗೌರ್ಮೆಂಟ್ ಬ್ಯಾನ್ ಮಾಡಿ ಎಲ್ಲ ಕಾಪೀಸ್ನ ಸುಟ್ಟಾಕಿರುತ್ತೆ. ಬಟ್ ಆ ಟಿವಿ ಚಾನಲ್ ಅವರು ಹೇಗೋ ಒಂದು ಅರ್ಧ ಸುಟ್ಟಿರೋ ಕಾಪಿನ ಪಡ್ಕೊಂಡು ಈ ಕಥೆಯಲ್ಲಿ ಸತ್ಯ ಇದೆಯೋ ಇಲ್ವೋ ಅಂತ ಕಂಡಿಡಿಯಕ್ಕೆ ಆನಂದ್ ಇಂಗಳ್ಗಿ ಅವ್ರನ್ನೇ ಕರೆಸಿ ಇಂಟರ್ವ್ಯೂ ಮಾಡ್ತಾರೆ. ಈಗ ಕತೆ ಶುರು ಆಗುತ್ತೆ ಆ್ಯಂಡ್ ವಿ ಗೋ ಟು 1951. ಒಂದು ಕಡೆ ಕೋಲಾರಲ್ಲಿ ಬಾವಿ ಅಗಿಬೇಕಾದ್ರೆ ಚಿನ್ನ ಸಿಗುತ್ತೆ. ಇನ್ನೊಂದು ಕಡೆ ಮೈಸೂರಲ್ಲಿ ಶಾಂತಮ್ಮಗೆ ಮಗನಾಗಿ ರಾಜಕೃಷ್ಣಪ್ಪ ಬೈರ್ಯ ಹುಟ್ಟುತ್ತಾನೆ. ಚಿನ್ನ ಸಿಕ್ಕಿದ ಸುತ್ತಮುತ್ತ ಜಾಗನೆಲ್ಲ ಸೂರ್ಯವರ್ಧನ್ ಅನ್ನೋನು ಅಕ್ರಮವಾಗಿ ತನ್ನ ವಶಕ್ಕೆ ಪಡ್ಕೊಂಡು ಲೈಮ್ ಸ್ಟೋನ್ ಮೈನಿಂಗ್ ಅಂತ ನೆಪ ಹೇಳಿ ಗೌರ್ಮೆಂಟಿಂದ ಆ ಜಾಗನ 99 ವರ್ಷಗಳ ಕಾಲ ಲೀಸ್ಗೆ ತಗೊಂಡು ನರಾಚಿ ಲೈಮ್ ಸ್ಟೋನ್ ಕಾರ್ಪೊರೇಷನ್ನ ಹುಟ್ಟಾಕ್ತಾನೆ. ಅಲ್ಲಿ ದೌರ್ಜನ್ಯದಿಂದ ಜನರನ್ನ ಕರ್ಕೊಂಡು ಬಂದು ಕೆಲಸ ಮಾಡಿಸಿ ತನ್ನ ಸಾಮ್ರಾಜ್ಯ ಬೆಳೆಸ್ತಾನೆ. ಈ ಗೋಲ್ಡ್ ಎಂಪೈರ್ಗೆ 5 ಜನ ಪಿಲ್ಲರ್ಗಳಿರ್ತಾರೆ. ಕಮಲ್ ಇವನು ಗೋಲ್ಡ್ ರಿಫೈನರಿ ಚಟುವಟಿಕೆಗಳನ್ನ ನೋಡ್ಕೋತಾನೆ. ರಾಜೇಂದ್ರ ದೇಸಾಯಿ ಇವನು ಈ ರಿಫೈನ್ಡ್ ಗೋಲ್ಡ್ ಬಾರ್ಗಳ ಸಾಗಾಣಿಕೆ ನೋಡ್ಕೋತಾನೆ. ಇನ್ನು ಈ ಸ್ಮಗ್ಲಿಂಗ್ ದಂಧೆಗಳನ್ನ ನೋಡ್ಕೊಳ್ಳೋದು ಆಂಡ್ರ್ಯೂಸ್. ಇವರಿಗೆಲ್ಲ ಪೊಲಿಟಿಕಲ್ ಸಪೋರ್ಟ್ ಕೊಡೋದು ಗುರು ಪಾಂಡ್ಯನ್, DYSS ಪಾರ್ಟಿಯ ಪ್ರೆಸಿಡೆಂಟ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸೂರ್ಯವರ್ಧನ್ನ ತಮ್ಮ ಅಧೀರ. ಶಾಂತಮ್ಮಗೆ ಸಣ್ಣ ವಯಸ್ಸಲ್ಲೇ ಕಾಯಿಲೆ ಬಂದು ಸಾವು ಹತ್ರ ನಿಂತಿರುತ್ತೆ. ಆಗ ತನ್ನ ಮಗನಿಗೆ ನೀನು ಸಾಯ್ಬೇಕಾದ್ರೆ ತುಂಬ ದೊಡ್ಡ ಶ್ರೀಮಂತನಾಗಿ ಸಾಯ್ಬೇಕು ಅಂತ ಮಾತು ತಗೋತಾಳೆ. ತಾಯಿ ಸತ್ತ ಮೇಲೆ ರಾಜ ಮುಂಬೈಗೆ ಬರ್ತಾನೆ. ಅಲ್ಲಿ ಬೂಟ್ ಪಾಲಿಶ್ ಕೆಲಸ ಮಾಡಿಕೊಂಡು ಪವರ್ಫುಲ್ ಹೇಗಾಗೋದು ಅಂತ ದಾರಿ ಹುಡುಕ್ತಿರ್ಬೇಕಾದ್ರೆ ಒಂದಿನ ಆ ದಾರಿ ಸಿಗತ್ತೆ ಆ್ಯಂಡ್ ಅವಾಗಲೇ ರಾಕಿನೂ ಹುಟ್ಕೋತಾನೆ. ಅಲ್ಲಿಂದ ಅವನು ಬಾಂಬೆನಲ್ಲಿ ಸೌತ್ ಆಫ್ರಿಕಾದಿಂದ ಬರೋ ಗೋಲ್ಡ್ನ ಸ್ಮಗಲ್ ಮಾಡೋ ಶೆಟ್ಟಿ ಗ್ಯಾಂಗ್ನ ಸೇರ್ಕೋತಾನೆ. ಆ್ಯಂಡ್ ವರ್ಷಗಳು ಕಳೆದಂತೆ ರಾಕಿ ಈ ಗೋಲ್ಡ್ ಸ್ಮಗ್ಲಿಂಗ್ ಮಾರ್ಕೆಟಲ್ಲಿ ಇನ್ನೂ ಎತ್ತರಕ್ಕೆ ಬೆಳೀತಾನೆ. ಈ ಬಾಂಬೆ ಗೋಲ್ಡ್ ಸ್ಮಗ್ಲಿಂಗ್ ಮಾರ್ಕೆಟ್ ಮೇಲೆ ದುಬೈನ ಗೋಲ್ಡ್ ಸ್ಮಗ್ಲಿಂಗ್ ಬಾದ್ಶಾ ಇನಾಯತ್ ಖಲೀಲ್ಗೂ ಕಣ್ಣಿರುತ್ತೆ. ಆದರೆ ರಾಕಿ ಇರೋವರೆಗೂ ಬಾಂಬೆ ಶೆಟ್ಟಿ ಕೈಯಲ್ಲಿ ಸುರಕ್ಷಿತವಾಗಿರುತ್ತೆ. ಇಲ್ಲಿ KGFನಲ್ಲಿ ಸೂರ್ಯವರ್ಧನ್ಗೆ ಸ್ಟ್ರೋಕ್ ಹೊಡೆದು ಸಾವಿನ ದವಡೆಯಲ್ಲಿ ಸಿಕ್ಕಾಕೋತಾನೆ. ತನ್ನ ಉತ್ತರಾಧಿಕಾರಿಯಾಗಿ ತನ್ನ ಮಗ ಗರುಡ ಇನ್ ಮುಂದೆ KGFನ ನೋಡ್ಕೋಬೇಕು ಅಂತ ನೇಮಿಸ್ತಾನೆ. ಇಲ್ಲಿಗೆ ಸೂರ್ಯವರ್ಧನ್ ಜೊತೆ ಇದ್ದ 5 ಪಾರ್ಟ್ನರ್ಸ್ಗೂ KGFನ ಮೇಲೆ ಆಸೆ ಹುಟ್ಕೊಳ್ಳುತ್ತೆ. ಆದರೆ ಅಣ್ಣ ಹೇಳಿರೋ ಮಾತಿಗೆ ಬೆಲೆ ಕೊಟ್ಟು ಅಧೀರ ಗರುಡ ಇರೋವರೆಗೂ ನಾನು KGF ಮೇಲೆ ಆಸೆ ಪಡಲ್ಲ ಅಂತ ಹೇಳಿ ಹೊರಟೋಗ್ತಾನೆ. ಆದರೆ ಈ ಪವರ್ ಬ್ಯಾಟಲ್ನಲ್ಲಿ ಅಧೀರ ಮೊದಲು ಗರುಡನ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ. ಆದರೆ ಗರುಡ ಬಚಾವಾಗಿ ವಾಪಸ್ ಅಧೀರನ ಮೇಲೆ ಅಟ್ಯಾಕ್ ಮಾಡಿಸಿದಾಗ ಅಧೀರನ ಸಾವಾಗುತ್ತೆ. ಗರುಡನ ಪವರ್ ನೋಡಿ ಮಿಕ್ಕಿರೋ ಪಾರ್ಟ್ನರ್ಸ್ ಎಲ್ಲ ಸೈಲೆಂಟ್ ಆಗ್ತಾರೆ. ಬಾಂಬೆನಲ್ಲಿ ರಾಕಿ ಮಾಡ್ತಿರೋ ಕೆಲಸಗಳು ಆಂಡ್ರ್ಯೂಸ್ನ ಕಿವಿಗೆ ಬಿದ್ದು ಗರುಡನ ಸಾಯಿಸಿದ್ರೆ ಇಡೀ ಬಾಂಬೆನ ಗಿಫ್ಟಾಗಿ ಕೊಡ್ತೀನಿ ಅಂತ ಹೇಳ್ತಾನೆ. ಇಷ್ಟು ವರ್ಷಗಳಿಂದ ಇದಕ್ಕೆ ಕಾಯ್ತಿದ್ದ ರಾಕಿನೂ ಇದಕ್ಕೆ ಒಪ್ಕೊಂಡು ಬೆಂಗಳೂರಿಗೆ ಬರ್ತಾನೆ. ಇಲ್ಲಿ DYSS ಪಾರ್ಟಿ ಆಫೀಸಲ್ಲಿ ಸೂರ್ಯವರ್ಧನ್ ಹೆಸರಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಆ್ಯಂಡ್ ಆ ಪ್ರೋಗ್ರಾಮ್ಗೆ ಗರುಡ ಬಂದಾಗ ಅವನನ್ನು ಸಾಯಿಸಬೇಕು ಅಂತ ಪ್ಲಾನ್ ಮಾಡ್ಕೋತಾರೆ. ಮೀನ್ವೈಲ್ ರಾಕಿ ರಾಜೇಂದ್ರ ದೇಸಾಯಿ ಅವರ ಮಗಳು ರೀನಾನ ಮೀಟ್ ಮಾಡ್ತಾನೆ ಆ್ಯಂಡ್ ಅವಳ ಮೇಲೆ ಲವ್ ಆಗತ್ತೆ. ಅಲ್ಲಿ ಅಂಥದ್ದೇನೂ ನಡೆಯಲ್ಲ, ಸೊ ನಾವು ಆ ಟ್ರ್ಯಾಕ್ನ ಸ್ಕಿಪ್ ಮಾಡೋಣ. ಈ ಪ್ಲಾನ್ ಮಧ್ಯೆ ರಾಕಿಗೆ ತಾನು ಬಾಂಬೆಯಲ್ಲಿ ನೋಡ್ಕೋತಿದ್ದ ಗೋಲ್ಡ್ ಸ್ಮಗ್ಲಿಂಗ್ ಬಿಸ್ನೆಸ್ನ ಟ್ರಕ್ಗಳು ಇಲ್ಲಿ ಬೆಂಗಳೂರಲ್ಲಿ ಓಡಾಡೋದು ಕಾಣಿಸುತ್ತೆ. ಅದನ್ನು ಫಾಲೋ ಮಾಡ್ಕೊಂಡು ಹೋದಾಗ ಅವನಿಗೆ ಈ ಚಿನ್ನ ಎಲ್ಲ ಸೌತ್ ಆಫ್ರಿಕಾದಿಂದ ಅಲ್ಲ ಬಟ್ ಇಲ್ಲೇ KGFಯಿಂದ ಬರ್ತಿರೋದು ಅಂತ ಗೊತ್ತಾಗತ್ತೆ. ಈ ಸಮುದ್ರದ ಆಳ ಎಷ್ಟಿದೆ ಅಂತ ತಿಳ್ಕೊಳ್ಳೋಕ್ಕೆ ರಾಕಿ ಚಾನ್ಸ್ ಇದ್ರೂ ಗರುಡನ ಬೆಂಗಳೂರಲ್ಲಿ ಸಾಯಿಸೋದಿಲ್ಲ. ಇದರಿಂದ ಆಂಡ್ರ್ಯೂಸ್ ಅಂಡ್ ಟೀಮ್ಗೆ ಗರುಡ ನಮ್ಮನ್ನ ಇನ್ನು ಸುಮ್ಮನೆ ಬಿಡಲ್ಲ ಅಂತ ಭಯ ಶುರು ಆಗುತ್ತೆ. ಆಗ ರಾಕಿ ನಾನು ಗರುಡನ KGFನಲ್ಲೇ ಸಾಯಿಸ್ತೀನಿ ಅಂತ ಅವನು ಒಬ್ಬ ಗುಲಾಮನ್ ಹಾಗೆ ನರಾಚಿ ಒಳಗಡೆ ಸೇರ್ಕೋತಾನೆ. ಮೀನ್ವೈಲ್ ಗರುಡನ ತಮ್ಮ ವಿರಾಟ್ ಲಂಡನ್ನಿಂದ ಊರಿಗೆ ಬರ್ತಾನೆ. ಅವನಿಗೂ KGF ಮೇಲೆ ಆಸೆ ಬಂದು ಆಂಡ್ರ್ಯೂಸ್ ಜೊತೆ ಸೇರ್ಕೋತಾನೆ. ನರಾಚಿಯಲ್ಲಿ ಗುಲಾಮರ ಜೊತೆ ಕೆಲಸ ಮಾಡ್ತಾ ತಾನು ಬಂದಿರೋ ಕೆಲಸ ಮುಗಿಸೋಕ್ಕೆ ರಾಕಿ ಪ್ಲಾನ್ ಮಾಡ್ತಾನೆ. ಗುಲಾಮರ ಮೇಲೆ ನಡೀತಿರೋ ದೌರ್ಜನ್ಯ ಇವನ ಮೇಲೆ ಮೊದಲು ಅಷ್ಟು ಪ್ರಭಾವ ಬೀರದೇ ಇದ್ರೂ ಹೋಗ್ತಾ ಹೋಗ್ತಾ ಅವ್ರಿಗೆ ಇವನು ಲೀಡರ್ ಆಗಿಬಿಡ್ತಾನೆ.
ಅಲ್ಲಿನ ಗಾರ್ಡ್ಸ್ಗಳ ಕಣ್ಣು ತಪ್ಪಿಸಿ ನರಾಚಿಯಿಂದ ಗರುಡನ ಅರಮನೆಗೆ ಹೋಗೋ ಟನಲ್ ಎಲ್ಲಿದೆ ಅಂತ ಮೇಂಟೆನೆನ್ಸ್ ರೂಮಲ್ಲಿರೋ ಮ್ಯಾಪಿಂದ ತಿಳ್ಕೊತಾನೆ. ಇಲ್ಲಿ ಏನೋ ನಡೀತಿದೆ ಅಂತ ಗಾರ್ಡ್ಸ್ನ ಲೀಡರ್ ವಾನರಂಗೆ ಡೌಟ್ ಬಂದು ಗರುಡನ್ಗೆ ತಿಳಿಸ್ತಾನೆ. ಗರುಡ ತಾನೇ ನರಾಚಿಗೆ ಖುದ್ದಾಗಿ ಬಂದು ಆ ಝೋನಲ್ಲಿ ಮೇಂಟೆನೆನ್ಸ್ ರೂಮ್ಗೆ ಹೋಗಿದ್ದು ಯಾರು ಅಂತ ಕೇಳಿದಾಗ ಯಾರೂ ಉತ್ತರ ಕೊಡಲ್ಲ. ಸೊ ಇಲ್ಲಿರೋ ಪ್ರತಿಯೊಬ್ಬರನ್ನು ಸಾಯಿಸ್ತೀನಿ ಅಂತ ಹೇಳಿದಾಗ ತನ್ನ ಗರ್ಭಿಣಿ ಹೆಂಡತಿಯ ಪ್ರಾಣ ಉಳ್ಸಕ್ಕೆ ಒಬ್ಬ ಗುಲಾಮ ತಾನೇ ಮುಂದೆ ಬರ್ತಾನೆ. ಗರುಡ ಅವನನ್ನ ಸಾಯಿಸ್ತಾನೆ. ಈ ಕಡೆ ಆಂಡ್ರೂಸ್ಗೆ ರಾಕಿನ ಗರುಡ ಸಾಯಿಸ್ಬಿಟ್ಟ ಅಂತ ಸುದ್ದಿ ಹೋಗುತ್ತೆ. ಮಾರಿ ಜಾತ್ರೆಗೆ ಗರುಡ ಎಲ್ಲ ತಯಾರಿ ನಡೆಸ್ತಿರ್ತಾನೆ. ಆ್ಯಂಡ್ ಈ ಸರ್ತಿ ಮಾರಿಗೆ ಕುರಿಗಳ ಬದಲು 3 ಜನ ನರಮನುಷ್ಯರನ್ನ ಬಲಿ ಕೊಡೋದಕ್ಕೆ ಗರುಡ ಪ್ಲಾನ್ ಮಾಡಿರ್ತಾನೆ. ನರಾಚಿಯಲ್ಲಿ ಗಾರ್ಡ್ಗಳ ಅಟ್ಟಹಾಸ ಜಾಸ್ತಿ ಆಗ್ತಿರತ್ತೆ. ಆ್ಯಂಡ್ ಒಬ್ಬ ಕಣ್ಣು ಕಾಣಿಸದ ಮುದುಕನ ಮೇಲೆ ದೌರ್ಜನ್ಯ ನಡೆಸುವಾಗ ರಾಕಿ ಅವನಿಗೆ ಸಹಾಯ ಮಾಡಿ ಅಲ್ಲಿದ್ದ 23 ಗಾರ್ಡ್ಗಳನ್ನು ಸಾಯಿಸಿ ಸುಟ್ಟು ಹಾಕ್ತಾನೆ. ಇದರಿಂದ ಆಂಡ್ರೂಸ್ಗೆ ರಾಕಿ ಇನ್ನೂ ಬದುಕಿದಾನೆ ಅಂತ ತಿಳಿಯುತ್ತೆ. ಗರುಡ ನರಾಚಿಯಲ್ಲಿ ಏನಾಗ್ತಿದೆ ಅಂತ ನೋಡೋಕೆ ಹೊರಟಾಗ ಅವನನ್ನ ತಡೆಯೋಕ್ಕೆ ಇಲ್ಲಿ ಅವನ ತಮ್ಮ ವಿರಾಟ್ ಅವರ ತಂದೆ ಸೂರ್ಯವರ್ಧನ್ನೇ ಉಸಿರು ಕಟ್ಟಿಸಿ ಸಾಯಿಸ್ಬಿಡ್ತಾನೆ. ತನ್ನ ತಂದೆಯ ಅಂತ್ಯ ಸಂಸ್ಕಾರ ಮುಗಿಸಿದ ಗರುಡ ಮುಂದಿನ ವಾರ ನಡಿಬೇಕಿದ್ದ ಮಾರಿ ಜಾತ್ರೆನ ನಾಳೆನೆ ಮಾಡಿ ಜಾತ್ರೆ ಮುಗಿದ ತಕ್ಷಣ ತನ್ನ ತಂದೆಯ ಪಾರ್ಟ್ನರ್ಸ್ನೆಲ್ಲ ಸಾಯಿಸೋಕೆ ಡಿಸೈಡ್ ಮಾಡ್ತಾನೆ. ಈ ಕಡೆ ರಾಕಿ ಮೈನಲ್ಲಿರೋ ಟನಲ್ನಿಂದ ಗರುಡನ ಅರಮನೆಯಲ್ಲಿ ಬಲಿ ಕೊಡೋಕೆ ಇದ್ದಂತಹ 3 ಜನರ ರೂಮ್ಗೆ ಬಂದು ಸೇರ್ಕೋತಾನೆ. ಗರುಡ ಮಾರಿ ಜಾತ್ರೆ ಕಡೆ ಹೊರಡ್ತಾನೆ. ವಾನರಂಗೆ ಮೈನಲ್ಲಿ ನಡೆದಿದ್ದರ ಬಗ್ಗೆ ಗೊತ್ತಾಗಿ ಗರುಡನ್ನ ಸಾಯಿಸಕ್ಕೆ ಇಲ್ಲಿ ಒಬ್ಬ ಬಂದಿದ್ದಾನೆ ಅಂತ ಗೊತ್ತಾಗತ್ತೆ. ಆದರೆ ಅವನು ಇದನ್ನೆಲ್ಲ ಕಂಡು ಹಿಡಿಯೋ ಅಷ್ಟರಲ್ಲಿ ರಾಕಿ ಮಾರಿ ತಾಯಿ ಮುಂದೆ ಗರುಡನ್ ತಲೆನ ಉರುಳಿಸ್ತಾನೆ. ಈ ವಿಷಯ ಆಂಡ್ರೂಸ್ಗೆ ತಲುಪಿ ಅವರೆಲ್ಲ ಖುಷಿ ಆಗ್ತಾರೆ. ಆದರೆ ರಾಕಿ ತಲೆನಲ್ಲಿ ಬೇರೆನೇ ಪ್ಲಾನ್ ಇದೆ. ಆ್ಯಂಡ್ ಇದಕ್ಕೆ ಅಡ್ಡವಾಗಿ ನಿಂತಿರೋದು ಆಂಡ್ರೂಸ್ ಮತ್ತು ಅವನ ಪಾರ್ಟ್ನರ್ಸ್, ವಾನರಂ ಮತ್ತು ಅವನ ಗಾರ್ಡ್ಸ್, ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ರಮಿಕಾ ಸೇನ್, ದುಬೈನ ಇನಾಯತ್ ಖಲೀಲ್ ಆ್ಯಂಡ್ ಇಲ್ಲಿವರೆಗೂ ಸತ್ತೋಗಿದ್ದಾನೆ ಅಂತ ಅಂದ್ಕೊಂಡಿದ್ದಂತಹ ಸೂರ್ಯವರ್ಧನ್ನ ತಮ್ಮ ಅಧೀರ. ಇಲ್ಲಿಗೆ ಚಾಪ್ಟರ್ 1 ಮುಗಿಯುತ್ತೆ. ರಾಕಿ ಹತ್ರ ಈಗ 20,000 ಗುಲಾಮರ ಸೈನ್ಯ ಇದೆ. ಇವರನ್ನ ಇಟ್ಕೊಂಡು ಮುಂದೆ ಏನು ಮಾಡ್ತಾನೆ ಅಂತ ತಿಳ್ಕೊಳ್ಳೋಕ್ಕೆ ನಾವು KGF ಚಾಪ್ಟರ್ 2ನ ನೋಡಬೇಕು. 2018ನಲ್ಲಿ ಕನ್ನಡ ಫಿಲಂ ಇಂಡಸ್ಟ್ರಿನಲ್ಲಿ ಹಚ್ಚಿದ ಒಂದು ಸಣ್ಣ ಕಿಡಿ ಈಗ ಕಾಡ್ಗಿಚ್ಚಾಗಿ ಪ್ರಪಂಚದಾದ್ಯಂತ ಹರಡ್ತಾ ಇದೆ. ಈ ಸಿನಿಮಾ ಇಡೀ ಪ್ರಪಂಚನೇ ಕನ್ನಡ ಫಿಲಂ ಇಂಡಸ್ಟ್ರಿನ ನೋಡೋ ಹಾಗೆ ಮಾಡ್ತದೆ. ಈಗ 3 ವರ್ಷ ಆದಮೇಲೆ KGF ಚಾಪ್ಟರ್ 2 ನೋಡೋಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.